ದೆಹಲಿಯಿಂದ ಬಂದ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಹೋದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಒಂದು ಹಳ್ಳಿಲಿ, ಮಾಲೂರಿನ ಚೊಕ್ಕಂಡಹಳ್ಳಿ, ಅಲ್ಲಿ 3200 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ, ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ ಇತ್ತು. ಸ್ಟೇಜ್ ಮೇಲೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ಮಂತ್ರಿ ಸ್ಥಾನ ಇಲ್ಲ. ಆ ಎರಡೂ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬಂದವರು ಅಸಮಾಧಾನಗೊಂಡಿದ್ದಾರೆ. ಈ ಕಾರ್ಯಕ್ರಮದ ನೆಪದಲ್ಲಿ ಅಲ್ಲಿನ ಶಾಸಕರುಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾದರು. ಬಟ್ ಸೇರಿದ್ದು ಸೇರ್ದಂಗಿತ್ತ, ಅದು ಸೇರಿದ್ದು ಸೇರ್ದಂಗಿತ್ತ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಶಾಸಕ ನಾರಾಯಣಸ್ವಾಮಿ, ಈ ಮದುವೆ ಮನೆಗಳಲ್ಲಿ ಕೆಲವರಿಗೆ ಅಸಮಾಧಾನ ಇರುತ್ತೆ. ಮನೆಗೆ ಬಂದು ಕಾರ್ಡ್ ಕೊಡಲಿಲ್ಲ, ಎಲ್ಲರನ್ನೂ ಸೀರೆ ಕೊಟ್ಟು ಕರೆದಿದ್ದಾರೆ, ನಮಗೆ ಬರೀ ಕಾರ್ಡ್ ಅಷ್ಟೇ ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆ ಸೀರೆ ಕೊಟ್ಟು ಕರೆದಿದ್ದಾರೆ, ನಮಗೆ ಯಾವುದೋ ಚಾಸಸು ಅರ್ಬಿ ಅಂತ ಸೀರೆ ಕೊಟ್ಟಿದ್ದಾರೆ. ಇಂಥ ಅಸಮಾಧಾನದ ಕಾರಣಕ್ಕಾಗಿ ಮದುವೆಗೆ ಬಂದರೂ ಅಲ್ಲಿನ ಈ ಕಾರ್ಯಗಳು ನಡೀತಿರ್ತಾವಲ್ಲ, ಅದರಲ್ಲಿ ಭಾಗವಹಿಸದೆ ಬೇಜಾರು ಮಾಡ್ಕೊಂಡು ಕುಂತಿರ್ತಾರೆ. ಮದುವೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಕರಿತಿರ್ತಾರೆ. ಹಂಗೆ ಅದು ನೆನಪಾಗ್ತಿತ್ತು ನೋಡಿ ನಾರಾಯಣಸ್ವಾಮಿ ಅವ್ರು ನೋಡ್ತಾ ಇದ್ದರೆ. ಅವರಿಗೆ ಸನ್ಮಾನ ಮಾಡಬೇಕು, ಬರೋಕ್ಕೆ ತಯಾರಿಲ್ಲ. ದೀಪ ಬೆಳಗಿಸಿ ಉದ್ಘಾಟನೆ ಅಂತಾರೆ, ದೀಪ ಬೆಳಗಿಸಕ್ಕಾಗದೆ ಆ ಕಡೆ ಹೋಗ್ತಾರೆ. ನಂಜೇಗೌಡರ ಕೈ ಹಿಡಿದು ಕರ್ಕೊಂಬಂದರು, ತಹಶೀಲ್ದಾರ್ ಕೈ ಹಿಡಿದು ಕರ್ಕೊಂಬಂದರು. ಮಂತ್ರಿ ಸ್ಥಾನ ಕೊಟ್ಟಿಲ್ಲ ನೋಡಿ. ಅದೊಂದು ಸಲ ಅಲ್ಲಿ ಹಿಂದ್ಗಡೆ ಇದ್ದಾರೆ, ಕರ್ಕೊಂಬರ್ತಾರೆ ಅವ್ರನ್ನ. ಜೊತೆಯಾಗಿ ಅವರ ಮಾರ್ಗದರ್ಶನದಂತೆ ಮಾಲೂರಿನ ಮಹಾಜನತೆಗೆ ಭರಪೂರ ಮುಖ್ಯಮಂತ್ರಿಗಳಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ನೆರವೇರಿದೆ. ಇದು ಅಭಿವೃದ್ಧಿಯ ಪಥ. ಹಚ್ಚೇವು ಕನ್ನಡದ ದೀಪ. ಕರ್ನಾಟಕದಲ್ಲಿ ನಾವಿದ್ದೇವೆ. ಈ ತಾಯಿ ಭುವನೇಶ್ವರಿ ಆಶೀರ್ವಾದವಿದ್ದರೆ ಶುಭವಾಗಲಿ ಎನ್ನುವಂತಹ ಹಿನ್ನೆಲೆಯ ಹಾಡಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ವಿಶೇಷವಾಗಿ ಹಾದಿಯನ್ನ ತೆರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಟೆಂಪರ್ಮೆಂಟಿಗೆ ಇವೆಲ್ಲ ಆಗಬರೋದಿಲ್ಲ. ಅವ್ರಿಗೆ ಇವೆಲ್ಲ ಆಗಬರೋದಿಲ್ಲ ಅಲ್ರಿ. ವಿಧಾನಸೌಧದ ಮುಂದೆ ಕಾರ್ಯಕ್ರಮಕ್ಕೆ, ಸಿನಿಮಾಗೆ ಸಂಬಂಧಿಸಿದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂದರೆ ನಟ್ಟು ಬೋಲ್ಟು ಟೈಟ್ ಮಾಡಿಬಿಡ್ತೀನಿ ಅಂದವರು ಅವರು. ಇಲ್ಲಿ ತಮ್ಮದೇ ಪಕ್ಷದ ಶಾಸಕ ವೇದಿಕೆಯ ಮೇಲೆ ಬಂದು ನಾನು ಸನ್ಮಾನ ಬೇಡ, ನನಗೆ ನಾನು ದೀಪ ಹಚ್ಚೋದ ಕೈ ಹಿಡಿಯೋದಿಲ್ಲ ಅಂತಾರೆ. ಬಟ್ ರಾಜಕೀಯದ ಅನಿವಾರ್ಯತೆ, ಎಲ್ಲರನ್ನೂ ಕರಿಬೇಕು, ಸಂಭಾಳಿಸ್ಬೇಕು, ಏನೋ ಮಾಡೋಣ ಸುಮ್ಮನಿರಯ್ಯ ಅನ್ಬೇಕು. ಈ ದೊಡ್ಡ ದೊಡ್ಡವರು ಏನು ಮುನಿಸಿಕೊಂಡಿದ್ರಲ್ಲ, ದಿನೇಶ್ ಗುಂಡೂರಾವ್, ನಮ್ಮ ಎಂ ಕೃಷ್ಣಪ್ಪ, ಅವರೆಲ್ಲರ ಮನೆಗಳಿಗೆ ಹೋದರು ಡಿ.ಕೆ. ಶಿವಕುಮಾರ್ ಅವರು. ಎಚ್.ಕೆ. ಪಾಟೀಲ್ರ ಮನೆಗೆ ಸುರ್ಜೇವಾಲಾರನ್ನ ಕಳಿಸಿದ್ರು. ಯಶವಂತರಾಯಗೌಡ ಪಾಟೀಲ್ರ ಮನೆಗೆ ಸುರ್ಜೇವಾಲ ಕಳಿಸಿದ್ರು. ಈ ಎಮ್ ಎಲ್ ಎಗಳಿಗೆ ಇನ್ನೂ ಸಿಟ್ಟು, ನಾರಾಯಣಸ್ವಾಮಿ ಅವ್ರಿಗೆ ಸಿಟ್ಟಿದೆ. ಮಂತ್ರಿಗಿರಿನ ಅಷ್ಟು ಜೋರಾಗಿ ಕೇಳಿದ್ವಿ, ಕೊಟ್ಟಿಲ್ಲ. ನಮಗೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಇಂಥ ಕಾರಣಕ್ಕೆ ನಿಮ್ಗೆ ಆಗಲಿಲ್ಲಪ್ಪ, ಮುಂದೇನಾದ್ರು ಮಾಡೋಣ ಅಂತಾರು ಹೇಳಬೇಕು, ಅದನ್ನು ಹೇಳಲಿಲ್ಲ ಅಂತ ನಮ್ಮ ಜೊತೆಗೆ ಲೈವಲ್ಲಿ ಕುತ್ಕೊಂಡಾಗ ಮಾತಾಡಿದ್ರು ಅವರು. ಈಗ ಇವರನ್ನೆಲ್ಲ ಸಮಾಧಾನಗೊಳಿಸುವ ಜವಾಬ್ದಾರಿಯನ್ನು, ಗುರುತರವಾದ ಹೊಣೆಯನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ವಹಿಸ್ತಾರಂತೆ. ಮಂತ್ರಿಗಿರಿ ಸಿಗದೆ ಅಸಮಾಧಾನಗೊಂಡಿರುವ ಶಾಸಕರುಗಳನ್ನು ಸಮಾಧಾನ ಮಾಡುವ ಕೆಲಸ ಡಾಕ್ಟರ್ ಜಿ. ಪರಮೇಶ್ವರ್ ಅವ್ರದ್ದಂತೆ. ಅವ್ರಿಗೆ ತುಂಬ ದಿನಗಳಿಂದ ವೈರಲ್ ಫೀವರ್ ಇದೆ. ಯಾವಾಗ MLC ಎಲೆಕ್ಷನ್ಗೆ ವೋಟ್ ಹಾಕೋದಕ್ಕೆ ಬಂದಾಗಲೇ ಮಾಸ್ಕ್ ಹಾಕ್ಕೊಂಬಂದರು ಅವರು. 2 ದಿನದ ಹಿಂದೆ ಅವರ ಬರ್ಡೇ ಇತ್ತು, 75ನೇ ವರ್ಷದ ಬರ್ಡೇ ದಿವಸ ಇಲ್ಲೇ ಇದ್ದರೆ ಜನ ವಿಶ್ ಮಾಡೋಕ್ಕೆ ಬರೋದು, ಅವರು ಇವರು ರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಇಂಗ್ಲೆಂಡಿಗೆ ಹೋಗ್ಬಿಟ್ಟಿದ್ದಾರೆ, ಲಂಡನ್ಗೆ ಹೋಗ್ಬಿಟ್ಟಿದ್ದಾರೆ. ಅವರು ಬರುವಷ್ಟರಲ್ಲಿ ಮಾನ್ಯ ಕಂದಾಯ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ಶಾಸಕರುಗಳನ್ನು ಸಮಾಧಾನಪಡಿಸುವ ಹೊಣೆಯನ್ನು ಹೊರಿಸ್ತಾರೆ. ಮಂತ್ರಿಗಿರಿ ಸಿಗದೇ ಇರೋರ್ದು ಒಂಥರ ಸಮಸ್ಯೆ, ಆದರೆ ಮಂತ್ರಿಗಿರಿ ಸಿಕ್ಕವ್ರದ್ದು ಒಂಥರ ಸಮಸ್ಯೆನೇ. ನಮ್ಮ ನಾಗೇಂದ್ರ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಆರೋಪಿ, ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕಂಡೀಷನ್ ಹಾಕಿತ್ತು ಅವ್ರಿಗೆ,
ಕೋರ್ಟಿನ ಪ್ರೀ ಪರ್ಮಿಷನ್ ಇಲ್ಲದೆ ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ. ಅದರ ನಡುವೆನೂ ಗ್ಯಾಪ್ನಲ್ಲಿ 2 ಸಲ ದಿಲ್ಲಿಗೆ ಹೋಗಿ ಬಂದುಬಿಟ್ಟಿದ್ದಾರಂತೆ. 2 ಸಲ ದಿಲ್ಲಿಗೆ ಹೋಗಿ ಬಂದುಬಿಟ್ಟಿದ್ದಾರೆ. ಇ ಡಿ ಕೇಸ್ನಲ್ಲಿ ಬೇಲಾಗಿರೋದು. ಇ ಅವರು ಹೋಗಿದ್ದಕ್ಕೆ ಬಂದಿದ್ದಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರಂತೆ. ಏನು ಟ್ರೈನ್ಗೀನಿಗೆ ಹೋಗಿದ್ರೆ ಸಾಕ್ಷ್ಯ ಸಿಗ್ತಿರಲಿಲ್ಲ, ಫ್ಲೈಟ್ಗೆ ಹೋಗಿದ್ದಾರೆ, ಇಂಡಿಗೋ ಫ್ಲೈಟಲ್ಲೇ ಹೋಗಿದ್ದಾರೆ ಅಂತ ಸುದ್ದಿ. ಹೋಗಿದ್ದಾರೆ ಅಂತಿಲ್ಲ ನಾನು. ಈ ಜುಲೈ 17ನೇ ತಾರೀಕು ಏನು ದಿಲ್ಲಿಲಿದ್ರಲ್ಲ, ಇದು ವಿತ್ ಕೋರ್ಟ್ ಪರ್ಮಿಷನ್ ಆಗಿತ್ತು. ಕೋರ್ಟ್ ಪರ್ಮಿಷನ್ನಿಂದ ಬಂದಿದ್ದಕ್ಕೆ ಯಾರೋ ಮೊಬೈಲ್ನಲ್ಲಿ ಶೂಟ್ ಮಾಡ್ತಾಯಿದ್ರೆ, ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ರೆ ಸುಮ್ಮನಿದ್ದಾರೆ. ಇಲ್ಲದೆ ಹೋದರೆ ಹಿಂಗೆ ಶೂಟ್ ಮಾಡೋಕ್ಕಾರೋ ಆಗ್ತಿತ್ತ. ಜುಲೈ 17 ಇದು ವಿತ್ ಕೋರ್ಟ್ ಪರ್ಮಿಷನ್ ಅಂತೆ. ಬಟ್ ಇವತ್ತು ಹೈಕೋರ್ಟ್ ಅವ್ರಿಗೊಂದು ರಿಲೀಫ್ ಕೊಡ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕಂಡೀಷನ್ ಇತ್ತಲ್ಲ, ಅದು ವಿತೌಟ್ ಕೋರ್ಟ್ ಪರ್ಮಿಷನ್ ನೀವು ಕರ್ನಾಟಕ ಬಿಟ್ಟು ಹೊರಗೆ ಹೋಗಬಾರ್ದು ಅಂತ. ಆ ಕಂಡೀಷನ್ನನ್ನು ಹೈಕೋರ್ಟ್ ಇವತ್ತು ಸಡಿಲ ಮಾಡ್ತು. ನೀವು ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ, ಹೋಗಿ ಬರಬಹುದು ಅಂತ. ಇಡಿಗೆ ಅವಕಾಶ ಕೊಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಿದ್ದರೆ ಸಲ್ಲಿಸಿ 12ನೇ ತಾರೀಕಿನ ಒಳಗಂದಿದ್ದಾರೆ. ಇದರ ಬಗ್ಗೆ ವಿರೋಧ ಪಕ್ಷಗಳು ಮಾತಾಡಿದ್ದಾವೆ, ಅವ್ರನ್ನ ಸಮರ್ಥಿಸಿಕೊಂಡು ಆಡಳಿತ ಪಕ್ಷದವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಹೊತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ, ACC ಮೇಲೆ ಆಗಲಿ, ಅಂತ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲವೂ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ದರೆ, ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ. ಕೋರ್ಟ್ ನ್ಯಾಯಯುತ ಚಾರ್ಜ್ ಶೀಟ್ ಸಲ್ಲಿಸಿದ್ರೂ ಕೂಡ ತನಿಖೆ ಆಗಿ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡದಕ್ಕೆ ಅವರ ಅನ್ನವನ್ನು ಕಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬಾರ್ದು. ಇದನ್ನು ನಾವು ಮತ್ತೆ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಅದ್ರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತೇವೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ ಅಂತ? ಕುಮಾರಸ್ವಾಮಿ ಅವರು ಜಾಮೀನು ತೊಗೊಂಡಿಲ್ವಾ? DK ಶಿವಕುಮಾರ್ ಜಾಮೀನು ತೊಗೊಂಡಿಲ್ವಾ? ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತೊಗೊಂಡಿರ್ಲಿಲ್ವಾ? ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ ನನಗೆ ಯಾವುದೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಪಾಪ ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರಲಿ ಬಿಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.